ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದಿನ ಸದನದಲ್ಲಿ ಗೃಹಲಕ್ಷ್ಮಿಯ ಸದ್ದಿಗೆ ಮಂಕಾದ ಕಾಂಗ್ರೆಸ್ ಕಲಿಗಳು. ಸದನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತಪ್ಪು ಮಾಹಿತಿ. ಹಂಗಾಗಿ ಇವತ್ತು ಬಿಜೆಪಿ ಕೆರಳಿ ಕೆಂಡಾಯಿತು. ಕೇಸರಿ ಕಲಿಗಳ ಬಿಗಿಪಟ್ಟು ಕೊನೆಗೂ ಕೂಡ ಸಚಿವೆ ಹೆಬ್ಬಾಳ್ಕರ್ರಿಂದ ಕ್ಷಮೆಯಾಚನೆ ಆಗುತ್ತೆ. ಹಾಗಾದರೆ ವಿಧಾನಸಭೆಯಲ್ಲಿ ಚರ್ಚೆಯಾದ ಪ್ರಮುಖ ವಿಷಯಗಳೇನು ನೋಡೋಣ ಬನ್ನಿ. ಸದನದಲ್ಲಿ ಗೃಹಲಕ್ಷ್ಮಿಯ ಸದ್ದಿಗೆ ಮಂಕಾದ ಕಲಿಗಳು. ಸದನಕ್ಕೆ ಗೃಹಲಕ್ಷ್ಮಿ ಬಗ್ಗೆ ತಪ್ಪು ಮಾಹಿತಿ ಕೆರಳಿದ ಬಿಜೆಪಿ. ಕೇಸರಿ ಕಲಿಗಳ ಬಿಗಿಪಟ್ಟು ಕ್ಷಮೆಯಾಚಿಸಿದ ಸಚಿವೆ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸದನಕ್ಕೆ ತಪ್ಪು ಮಾಹಿತಿ ನೀಡಲಾಗಿದೆ ಎಂಬ ವಿಚಾರ ಇಂದು ಸದನದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಯಿತು. 3 ದಿನಗಳ ಬಳಿಕ ಸದನಕ್ಕೆ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರ ಹೋರಾಟಕ್ಕೆ ಮಣಿದು ವಿಷಾದ ವ್ಯಕ್ತಪಡಿಸಿದರು. ನಂತರ ಕ್ಷಮೆಯೂ ಸಹ ಕೇಳಿದರು. ಸದನದ ಆರಂಭದಲ್ಲಿಯೇ ಬಿಗಿಪಟ್ಟು ಹಿಡಿದ ಬಿಜೆಪಿ. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಇಲ್ಲಿಯವರೆಗೂ ಸಂಧಾನ ಆಗಿಲ್ಲ. ಇದರ ಹಣ ಎಲ್ಲಿ ಹೋಯಿತು ಅಂತ ಬಿಜೆಪಿ ಇಂದು ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡಿತು. ವಿಪಕ್ಷ ನಾಯಕ ಆರ್ ಅಶೋಕ್ ವಿಷಯ ಪ್ರಸ್ತಾಪಿಸಿ ಸಚಿವರು ತಪ್ಪು ಮಾಹಿತಿ ನೀಡಿದ್ದಾರೆ, ಇದರ ಬಗ್ಗೆ ಉತ್ತರ ಸಚಿವರಿಂದ ಬೇಕು ಅಂತ ಪಟ್ಟು ಹಿಡಿದರು. ಈ ವೇಳೆ ಸ್ಪೀಕರ್ನ ಕರೆಸಿ ಉತ್ತರ ನೀಡುವುದಾಗಿ ಭರವಸೆ ನೀಡಿದ್ರು. ಬಿಜೆಪಿ ನಾಯಕರು ಪಟ್ಟು ಬಿಡದೆ ಕೂಡಲೇ ಬರಬೇಕು, ಉತ್ತರ ನೀಡಬೇಕು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಜೆಡಿಎಸ್ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಈ ವೇಳೆ ಸ್ಪೀಕರ್ 10 ನಿಮಿಷ ಸದನ ಮುಂದೂಡಿದ್ರು. ಸ್ಪೀಕರ್ ಕಚೇರಿಯಲ್ಲಿ ಸದನಕ್ಕೆ ಬಂದ ಹೆಬ್ಬಾಳ್ಕರ್. ಹೈದರಾಲಿ ಕತೆ ಹೇಳಿದ ಶಾಸಕ ಸುರೇಶ್ ಕುಮಾರ್. ಸದನದ ಆರಂಭ ದಿನದಿಂದಲೇ ಸಚಿವರ ಉತ್ತರಕ್ಕೆ ಹಾಗೂ ಕ್ಷಮಾಪಣೆಗೆ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಶಾಸಕ ಸುರೇಶ್ ಕುಮಾರ್ ಹೈದರಾಲಿ ಕತೆ ಹೇಳಿ ಮಿಸ್ ಮ್ಯಾಚ್ ಹೇಗೆ ಆಗತ್ತೆ ಅಂತ ಸದನದಲ್ಲಿ ವಿವರಿಸಿದ್ದು ವಿಶೇಷ. ಇನ್ನು ಕೊನೆಗೆ ತಮ್ಮ ಕಚೇರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ನನ್ನ ಕರೆಸಿಕೊಂಡ ಸ್ಪೀಕರ್ ಡಿಕೆಶಿ ಸಮ್ಮುಖದಲ್ಲಿ ಮಾತುಕತೆ ನಡೆಸಿದ್ರು. ಅದಾದ ಬಳಿಕ ಸ್ಪೀಕರ್ ಮನವಿಗೆ ಒಗ್ಗೊಟ್ಟು ಧರಣಿ ವಾಪಸ್ ಪಡೆದ ಬಿಜೆಪಿ ನಾಯಕರು ಸಚಿವೆಯ ಉತ್ತರಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಸದನದಲ್ಲಿ ಕೊಟ್ಟ ಸ್ಪಷ್ಟನೆ ಏನು? ತಪ್ಪು ಮಾಹಿತಿಗೆ ವಿಷಾದ ಮತ್ತು ಕ್ಷಮಾಪಣೆ ಕೇಳಿದ ಸಚಿವೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಎಂಬ ಆರೋಪವಾಗಿ ಸಚಿವರು ಸ್ಪಷ್ಟನೆ ಕೊಟ್ಟರು. ನಾನು ಅತ್ಯಂತ ಪೂಜ್ಯ ಭಾವನೆಯಿಂದ ಕೆಲಸ ಮಾಡ್ತಿದ್ದೇನೆ. ವಿಚಾರಣೆ ಮಾಡಿದಾಗ ಹಣ ಪಾವತಿ ಆಗಿಲ್ಲ ಎಂಬುದು ತಿಳಿದು ಬಂದಿದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಡುವ ಉದ್ದೇಶ ಇರಲಿಲ್ಲ. ಹಣಕಾಸು ಇಲಾಖೆ ಹತ್ರ ಮಾತನಾಡುವೆ. ಹಣ ಪಾವತಿ ಆಗಿಲ್ಲ ಎಂದರೆ ಶೀಘ್ರದಲ್ಲೇ ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ರು. ಈ ವೇಳೆ ಸಚಿವರು ಕ್ಷಮೆ ಕೇಳಿ ಅಂತ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ರು. ಕ್ಷಮೆ ಕೇಳಿದ್ರೆ ಸಣ್ಣವಾಗ್ತಾರಾ ಅಂತ ಬೆಲ್ಲದ್ ಪ್ರಶ್ನಿಸಿದ್ರು. ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಆಗ 2 ತಿಂಗಳ ಪಾವತಿ ಬಾಕಿ ಇರೋದು ಹೌದು. ನನ್ನ ಮಾತಿನಿಂದ ಬೇಸರ ಆದರೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ತಿಳಿಸಿದ್ರು. ಇದಕ್ಕೆ ಸುಮ್ಮನಾಗದ ವಿಪಕ್ಷದ ನಾಯಕರು ನಮಗೆ ಬೇಜಾರಾಗಿಲ್ಲ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ವಿಷಾದ ವ್ಯಕ್ತಪಡಿಸಲಿ ಅಂತ ಆಗ್ರಹಿಸಿದ್ರು. ಈ ವೇಳೆ ಸುನಿಲ್ ಕುಮಾರ್ ಮಧ್ಯಪ್ರವೇಶ ಮಾಡಿ ಸಚಿವರು ಉದ್ದೇಶಪೂರ್ವಕವಾಗಿ ತಪ್ಪು ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರು. 2 ತಿಂಗಳ ಬಾಕಿ ಇದ್ದರೆ ಕೊಡ್ತೇವೆ ಅಂತ ಹೇಳಿದ್ರು. ಸರ್ಕಾರ ದಿವಾಳಿ ಆಗಿದೆ, ಅದಕ್ಕೆ ಹಣ ಕೊಡ್ತಿಲ್ಲ ಅಂತ ಒಪ್ಪಿಕೊಳ್ಳಿ ಅಂತ ತಿರುಗೇಟು ನೀಡಿದ್ರು.
ಇದಕ್ಕೆ ಧ್ವನಿಗೂಡಿಸಿದ ಆರಗ ಜ್ಞಾನೇಂದ್ರ, ಅಧಿಕಾರಿಗಳಿಗೆ ಹಣ ಪಾವತಿ ಮಾಡದೇ ಇರೋದು ಗೊತ್ತಿಲ್ವೇ? ಅಧಿಕಾರಿಗಳು ಸಚಿವರ ಬಾಯಲ್ಲಿ ಸುಳ್ಳು ಹೇಳಿದ್ರಾ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಸಾಕ್ ಬಿಡ್ರಿ ಅಧಿಕಾರಿಯರ ಮಾತು ಇನ್ನು ಬಿಜೆಪಿ ಸದಸ್ಯರ ಆರೋಪಕ್ಕೆ ತಿರುಗೇಟು ನೀಡಿದ ಸಚಿವ ಭೈರತಿ ಸುರೇಶ್, ರಾಜ್ಯದ ಜನರಿಗೆ ಒಂದೇ ₹1 ಕೊಟ್ಟಿಲ್ಲ, ಬಡವರಿಗೆ 1 ಕೆಜಿ ಅಕ್ಕಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಈ ಮಧ್ಯೆ ಮಹಿಳಾ ಅಸ್ತ್ರ ಪ್ರಯೋಗ ಮಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದೇನೆ, ಸಾಕಾಗಿಲ್ಲದಿದ್ದರೆ ಕ್ಷಮೆ ಕೇಳ್ತೇನೆ, ಆದರೆ ಮಹಿಳೆ ಎಂಬ ಕಾರಣಕ್ಕಾಗಿ ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಸಾಥ್ ನೀಡಿದ್ರು. ಮಹಿಳೆಯನ್ನ ಈ ರೀತಿ ನಡೆಸಿಕೊಳ್ಳೋದು ಸರಿಯಲ್ಲ, ಇದು ಏನ್ ಸಂದೇಶ ನೀಡ್ತೀರಿ ಅಂತ ಪ್ರಶ್ನಿಸಿದ್ರು. ಸಚಿವರ ಉತ್ತರಕ್ಕೆ ಒಪ್ಪದ ಬಿಜೆಪಿ ಸಭಾತ್ಯಾಗ. ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಒಪ್ಪದ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ನಾವು ಜನರ ಪರ ನ್ಯಾಯಕ್ಕಾಗಿ ಸಭಾತ್ಯಾಗ ಮಾಡ್ತೀವಿ ಅಂತ ಸಭಾತ್ಯಾಗ ಮಾಡಿ ಗೃಹಲಕ್ಷ್ಮಿ ವಿವಾದಕ್ಕೆ ತೆರೆಬಿತ್ತು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಬೆಳಗಾವಿ.